ಹಾಯ್ ಫ್ರೆಂಡ್ಸ್, ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಇದು ಇವಾಗ ಕಡಲೆಬೇಳೆ ಸಾಂಬಾರು ಮಾಡೋಣ, ಆಲೂಗಡ್ಡೆ ಕೂಟ್ ಮಾಡ್ತಾರಲ್ಲ ಆ ಥರ ಮಾಡೋಣ ಅಂತ ಅಂದ್ಬಿಟ್ಟು 2 ಟೈಮ್ಗೆ ಆಗೋಷ್ಟೇ ಕಡಲೆಬೇಳೆನೂ ಆಲೂಗಡ್ಡೆ ಇಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು ನೀರಲ್ಲಿ ಸ್ವಲ್ಪ ಹಂಗೆ ನೆನಿಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಇದು ಬೆಳಗ್ಗೆ ಮಾಡಿದ ಪಲಾವು ಇನ್ನೊಂದಿಷ್ಟು ಮಿಕ್ಕಿದೆ, ನೋಡ್ಬೇಕು. ಆಮೇಲೆ ಮೆಂತ್ಯ ಭಾತ್ ಪಲಾವ್ ಮಾಡಿದ್ದೆ, ಅದು ಇದೆ. ಮತ್ತು ಇವಾಗ ಇದು ಮಸಾಲೆಗಳಿಗೆ ಹಾಕ್ಕೊಂಬಿಡೋಣ. ಜಾಸ್ತಿ ಮಾತಾಡೋಷ್ಟು ವಿಡಿಯೋ ಲೆಂತ್ ಆಗುತ್ತಲ್ಲ, ಅದಕ್ಕೋಸ್ಕರ. ನೋಡಿ, ಇದು ಇವಾಗ ಮಾಮೂಲಿ ನಾವು ಮಟನ್ ಮಸಾಲೆ ಹೇಗೆ ಇಟ್ಕೊತೀವೋ, ಮಟನ್ ಚಿಕನ್ ಮಸಾಲೆ ಇಟ್ಕೊತೀವಲ್ಲ, ಸೇಮ್ ಅದೇ ಥರನೇ ಅಷ್ಟೇ. ಇದು ಬೆಳ್ಳುಳ್ಳಿ ಹಾಕ್ಕೊಂಬಿಡೋಣ ಎಲ್ಲ ಮಿಕ್ಸಿಗೆ. ಇದು ಕೊಬ್ಬರಿ ಎಲ್ಲ ತೊಳೆದಿಕೊಂಡಿರೋದು. ಇದು ನೋಡಿ, ಇಲ್ಲೆಲ್ಲ ತೊಳೆದಿಕೊಂಡು ಟೊಮೊಟೊ ಅಂತನು. ಇಲ್ಲಿ ಶುಂಠಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶುಂಠಿ ಹಾಕೊಬೇಕು. ನಾನು ಇಲ್ಲಿ ತೆಳ್ಳಕ್ಕೆ ಒಂದು 4 ಇಂಚಷ್ಟು ಶುಂಠಿ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೇನೆ ಒಂದಷ್ಟು ಲವಂಗ, ನೋಡಿ ಒಂದಿಷ್ಟು ಲವಂಗ ಹಾಕೊಂಡಿದ್ದೀನಿ. ಇಲ್ಲಿ ಇಷ್ಟು ಲವಂಗ, ಆಮೇಲೆ ಚಕ್ಕೆ ಒಂದಿಷ್ಟು, ನೋಡಿ ಒಂದು 2 ಇಂಚಷ್ಟು ಚಕ್ಕೆ. ಮಾಮೂಲಿ ನಾವು ಹೇಗೆ ಮಟನ್ ಇಟ್ಕೊಂತೀವೋ ಸೇಮ್ ಅದೇ ಥರನೇ. ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಜಾಸ್ತಿ ಹಾಕೊಬೇಕು ಅಷ್ಟೇ. ಇವಾಗ ಒಂದು ಟೊಮೊಟೊ ಹಾಕೊಂಡ್ಬಿಡೋಣ ಇದಕ್ಕೇನೆ. ಈ ಕಡೆ ಮುದ್ದೆಗೆ ಇಟ್ಟಿದೆ, ಮುದ್ದೆ ಆಗ್ತಾ ಇದೆ. ಇಲ್ಲಿ ಸಾಂಬಾರು ಮಾಡ್ಕೊಂಡ್ಬಿಡೋಣ, ಕುಕ್ಕರಲ್ಲಿ ಎಷ್ಟೊತ್ತಲ್ವಾ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು. ಇದೇನಿದು ಮಟನ್ ಮಸಾಲೆ ಮಾಮೂಲಿ ಎಲ್ಲರೂ ಇಡೋದೆ ಅಂತ ಅನ್ಕೊಬೋದು. ಲಾಸ್ಟಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ, ಅದು ಹಾಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಕಡಲೆಬೇಳೆ ಆಲೂಗಡ್ಡೆ ಜೊತೆಗೆ ನೀವು ಬೇರೆ ತರಕಾರಿನೂ ಹಾಕೊಬೋದು. ಇವಾಗ ಗೋಬಿದು ಹೂಕೋಸು ಬರುತ್ತಲ್ಲ, ಅದನ್ನು ಹಾಕೊಬೋದು. ಪಡ್ಲಕಾಯಿ ಹಾಕೊಬೋದು, ಅದನ್ನು ಹಾಕೊಬೋದು, ಚೆನ್ನಾಗಿರುತ್ತೆ. ಈಗ ಇದಕ್ಕೇನೆ ಒಂಚೂರು ಹುರ್ಗಳೆ ಹಾಕೊಂಡ್ಬಿಡೋಣ. ಸ್ವಲ್ಪ ಇಷ್ಟು ಒಂದು ಹುರ್ಗಳೆ ಸಾರು ಗಟ್ಟಿ ಚೆನ್ನಾಗಿ ಬರುತ್ತೆ. ನಾವು ಹುರ್ಗಳೆನೂ ಗಸಗಸೆ ಹಾಕೊಂಡ್ರೆ ಸಾರು ಗಟ್ಟಿ ಬರುತ್ತೆ. ಈಗ ಗಸಗಸೆ ಒಂಚೂರು ಹಾಕೊಂಡ್ಬಿಡೋಣ. ಸ್ವಲ್ಪ ಇದೆ, ಅದಕ್ಕೆ ಪ್ಯಾಕೆಟಲ್ಲಿ ಹಂಗೆ ಇಟ್ಟಿದ್ದೀನಿ. ನೋಡಿ, ಗಸಗಸೆ ರೇಟ್ ಜಾಸ್ತಿ ಇದೆ, ಈಗ ಒಂಚೂರು ಇತ್ತಲ್ಲ ಅಂತ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನಿಮ್ಮ ಇಷ್ಟ, ಗಸಗಸೆ ಹಾಕೊಂಡ್ರೆ ಹಾಕೊಬೋದು, ಇಲ್ಲಾಂದರೆ ಇಲ್ಲ. ಇದ್ರ ಜೊತೆಗೆ ಬೇಕಾದ್ರೆ ನೀವು ಗೋಡಂಬಿ ಹಾಕಿ ರುಬ್ಬಿದ್ರೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಗೋಡಂಬಿ ಹಾಕಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ನಿಮಿಷ ಏನು ಮಾಡ್ಕೊಂಡು ಇಲ್ಲಿ ಇಷ್ಟು ಹಾಕ್ಕೊಂಡು ಚಕ್ಕೆ, ಲವಂಗ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊಬ್ಬರಿ, ಟೊಮೊಟೊ, ಹುರ್ಗಡ್ಲೆ, ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಚೆನ್ನಾಗಿರೋದು. ಇಷ್ಟು ಹಾಕ್ಕೊಂಡು ಇದು ರುಬ್ಕೊಂಡ್ಬಂದ್ಬಿಡ್ಬೇಕು. ಇವಾಗ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ, ಅದು ಕಾಯ್ತಾ ಇರಲಿ. ಒಗ್ಗರಣೆಗೆ ಮಾಮೂಲಿ ಈರುಳ್ಳಿ ಕರಿಬೇವು ಹಾಕೊಳ್ಳೋದು, ಸಾಸಿವೆ ಈರುಳ್ಳಿ ಕರಿಬೇವು ಹಾಕೊಂಡ್ಬಿಟ್ಟು ಇದು ಮಸಾಲೆ ರುಬ್ಬಿ ಹಾಕೊಳ್ಳೋಂಥದ್ದು. ಇದು ಇವಾಗ ಇಷ್ಟು ಮಿಕ್ಸಿಗೆ ಹಾಕೊಂಡ್ಬಂದ್ಬಿಡ್ತೀನಿ. ಧನಿಯಾ ಪುಡಿ, ಖಾರದ ಪುಡಿ ನೀವು ಹಾಕೊಳ್ಳೋರಿದ್ರೆ ಮಿಕ್ಸಿಗೆ ಹಾಕೊಳ್ಳಿ, ಇಲ್ಲಾಂದರೆ ಡೈರೆಕ್ಟ್ ಇದಕ್ಕೆ ಹಾಕೊಬೋದು. ನಾನು ಡೈರೆಕ್ಟ್ ಇದರಲ್ಲೇ ಹಾಕೊತೀನಿ, ಇದರಲ್ಲಿ ಏನು ಹಾಕೊಳ್ಳೋಕೆ ಹೋಗಲ್ಲ, ಇದರಲ್ಲೇ ಹಾಕೊತೀನಿ. ಇದು ಮಿಕ್ಸಿಗೆ ಹಾಕೊಂಡ್ಬಂದ್ಬಿಡ್ತೀನಿ. ಮಿಕ್ಸಿ ಜಾಸ್ತಿ ಸೌಂಡ್ ಬರುತ್ತೆ, ಅದಕ್ಕೋಸ್ಕರ ಮಿಕ್ಸಿಗೆ ಹಾಕೊಂಡ್ಬಂದ್ಬಿಡ್ತೀನಿ ಒಂದು 5 ನಿಮಿಷ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಇದು ಮಸಾಲೆ ಒಂದಿಷ್ಟು ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೇನೆ ಇನ್ನು ಒಗ್ಗರಣೆಗೆ ಎಣ್ಣೆ ಕಾದಿದೆ, ಸಾಸಿವೆ, ಸಾಸಿವೆನು, ಆಮೇಲೆ ಮಾಮೂಲಿ ಕರಿಬೇವು ಹಾಕೊಳ್ಳೋದು. ಇಷ್ಟು ಹಾಕ್ಕೊಂಡು ಮಸಾಲೆನೇ ಇದಕ್ಕೆ ಹಾಕೊಂಡ್ಬಿಡೋಣ. ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಇದಾದರೆ ಸಾಕು. ಈಗ ಇದಕ್ಕೆ ಮಸಾಲೆ ಹಾಕ್ಕೊಂಡು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೊತ್ತು. ನಿಮಗೆ ಅದು ಸ್ಮೆಲ್ ಬರುತ್ತೆ, ಅದು ಮಸಾಲೆ ಸ್ಮೆಲ್. ಒಂದು 2 ನಿಮಿಷ ನೀವು ಈ ಥರ ಮಾಡಿಕೊಂಡ್ರೆ ನಿಮಗೆ ಸಾರು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಕೂಳ್ ಥರ ಬರುತ್ತೆ. ಈಗ ಇದಕ್ಕೇನೆ ಒಂಚೂರು ಅರಿಶಿನ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಸಾಲ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಸಾಲ್ಟ್ ಹಾಕ್ಕೊಂಡು ಮನೆಯಲ್ಲಿ ಉಪ್ಪು ಡಬ್ಬ ಯಾವಾಗಲೂ ಹಿಂಗೆ
ಅಕ್ಕಿ ತುಂಬಿರ್ಬೇಕಂತೆ, ಆವಾಗ ಲಕ್ಷ್ಮಿ ಹೊಲಿತಾಳಂತೆ. ಖಾಲಿ ಆಗೋಕ್ಕಿಂತ ಮುಂಚೆನೆ ತೆಗ್ದು ಇಟ್ಕೊಂಡಿರಿ. ನೋಡಿ ಈ ಥರ ಹಾಕ್ಕೊಂಡು ಇವಾಗ ಇದಕ್ಕೇನೆ ಕಡಲೆಬೇಳೆ ಆಲೂಗಡ್ಡೆ ಹಾಕೊಂಡ್ಬಿಡೋದು. ಸಿಂಪಲ್ ಅಷ್ಟೇ, ಒಂದು ಅರ್ಧ ಗಂಟೆ ಮಾಡ್ಬಿಡ್ಬೋದು ನೀವು, ಅಷ್ಟು ಸಿಂಪಲ್ ಆಗಿರುತ್ತೆ ಇದು ಸಾರು. ಮತ್ತೆ ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತಲ್ಲ, ಅದನ್ನ ಹಾಕಿ ತೋರಿಸ್ತೀನಿ. ಅದೇನಿಲ್ಲ, ಕಡಲೆ ಬೀಜ ಹುರ್ಕೊಂಡು ಪುಡಿ ಮಾಡಿ ಹಾಕೋಂಥದ್ದು ಲಾಸ್ಟಲ್ಲಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಮಾಡ್ಕೊಡ್ತೀನಿ ಅವಾಗ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೇನೆ ಒಂಚೂರು ಖಾರದ ಪುಡಿ ಹಾಕೊಂಡ್ಬಿಡೋಣ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಹಾಕೊಳ್ಳೋಣ. ನಾನು ಇಲ್ಲೆಲ್ಲ ತೆಗ್ದು ಮಾಡ್ಕೊಳ್ಳಲ್ಲ, ಅವಾಗಿಂದ ಅವಾಗ ಹಂಗಂಗೆ ಡೈರೆಕ್ಟ್ ಹಂಗಂಗೆ ಹಾಕೊಂತೀನಿ. ನೋಡಿ ಧನಿಯಾ ಪುಡಿ ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 2.5 ಸ್ಪೂನ್ ಹಾಕೊತಾ ಇದ್ದೀನಿ. ದೊಡ್ಡ ಸ್ಪೂನ್ ಆದರೆ ನೀವು ಎಷ್ಟು ಹಾಕೊತೀರಾ ಅಷ್ಟು ಹಾಕೊಬೋದು. ಈಗ ನೋಡಿ ಈ ಥರ ಮಾಡಿಕೊಂಡು ಮತ್ತೆ ಕಮೆಂಟ್ಗಳು ಮಾಡಿದ್ರಿ ತುಂಬ ಟೈಮ್ಸ್, ಡೈಲಿ ವಿಡಿಯೋಸ್ ಹಾಕಿ ಅಂತ ಕಮೆಂಟ್ಗಳು ಹಾಕಿದ್ದಾರೆ. ಅವಾಗ ಯಾಕೆ ಬಿಟ್ಟು ಹಾಕ್ತಿದ್ದೀರಾ ವಿಡಿಯೋಗಳು, ಡೈಲಿ ಹಾಕಿ ಅಂತ ಹೇಳ್ತಿದ್ದಾರೆ. ಹೌದು, ಇನ್ಮೇಲಿಂದ ಡೈಲಿ ಹಾಕ್ತೀನಿ. ಸ್ವಲ್ಪ ಮದುವೆ ಬ್ಯುಸಿನಲ್ಲಿದ್ದೆ, ನಿನ್ನೆ ವ್ಲಾಗ್ಗಳು ಹೇಳಿದ್ದೀನಿ. ಬ್ಯುಸಿ ಇದೆ, ಸ್ವಲ್ಪ ಮದುವೆ ಬ್ಯುಸಿನಲ್ಲಿದ್ವಿ, ಅದಕ್ಕೆ ಹಾಕೋಕ್ಕಾಗಿಲ್ಲ. ಇನ್ಮೇಲೆ ಹಾಕ್ತೀನಿ. ಇವಾಗ ಇದಕ್ಕೇನೆ ನೀರು ಹಾಕ್ಬಿಡೋಣ. ನಾವು ಇದನ್ನ ಎಷ್ಟು ಗಟ್ಟಿಗೆ ಮಾಡ್ಕೊತೀವೋ ಅಷ್ಟೇ ಚೆನ್ನಾಗಿರುತ್ತೆ. ಚಪಾತಿಗೆ, ಮುದ್ದೆಗೆ, ಪೂರಿಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಇದು. ಒಂಥರ ಡಿಫ್ರೆಂಟ್ ಟೇಸ್ಟ್ ಇದು. ಕಡಲೆ ಬೀಜ ಪುಡಿ ಮಾಡಿ ಹಾಕೊಂತೀವಲ್ಲ, ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಚೆನ್ನಾಗಿದೆ ರೀ ಮಿಕ್ಸಿ, ಇದು ತುಂಬ ಚೆನ್ನಾಗಿದೆ. ನಿನ್ನೆ ತಗೊಂಡಿದ್ದೇನೆ, ತೋರಿಸಿದ್ನಲ್ಲ ಮಿಕ್ಸಿ, ತುಂಬ ಸಖತ್ತಾಗಿದೆ. ಹಾಕೊಳ್ಳೋಣ. ನಾವು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ನಾವು ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೊಬೋದು, ಗಟ್ಟಿಗೆ ಬೇಕಾದ್ರೆ ಗಟ್ಟಿಗೆ ಮಾಡ್ಕೊಬೋದು. ಇದು ಕಡಲೆಬೇಳೆ ಇದೆಯಲ್ಲ, ಇದು ನೆನೆಸ್ಬಿಟ್ಟು ಹಾಕೋದು ಚೆನ್ನಾಗಿರುತ್ತೆ. ನಾವು ಇದು ಎಷ್ಟೇ ತೆಳ್ಳಗೆ ಮಾಡ್ಕೊಂಡ್ರು ಆಮೇಲೆ ತಣ್ಣಗೆ ಆದಮೇಲೆ ಗಟ್ಟಿ ಆಗ್ಬಿಡುತ್ತೆ. ಇದು ತುಂಬ ಗಟ್ಟಿ ಆಗುತ್ತೆ. ಸಾಗು ಥರ ಚೆನ್ನಾಗಿರುತ್ತೆ, ತಿನ್ನಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ. ನೋಡಿ ಇಷ್ಟು ಹಾಕೊಂಡಿದ್ದೀನಲ್ವಾ, ಬೇಕಂದ್ರೆ ನೀವು ಇನ್ನೂ ಹಾಕ್ಕೊಬೋದು. ನಾನು ಇಲ್ಲಿ 2 ಟೈಮ್ಗೆ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ನಮ್ಮ ಮನೆಯಲ್ಲೆಲ್ಲ ಗಟ್ಟಿಗಿರಬೇಕು ಸಾರು, ಅದಕ್ಕೆ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಇದನ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ. ಇದ್ರ ಪಾಡಿಗೆ ಇದು ಆಗ್ತಾ ಇರುತ್ತೆ. ಈಗ ಕಡಲೆ ಬೀಜ ಒಂದು ಕಡೆ ಹುರ್ಕೊಳ್ಳೋಣ. ಹುರ್ಕೊಂಡ್ಬಿಟ್ಟು ಅದನ್ನ ತೆರಿಯಾಗಿ ಪೌಡರ್ ಮಾಡ್ಕೊಬೇಕು. ನಿಮ್ಮ ಮನೆಯಲ್ಲಿ ಏನು ಅಡುಗೆ, ಇವತ್ತು ಷಷ್ಠಿ ಇದೆ ಅಲ್ಲ, ಯಾರ್ಯಾರು ಏನೇನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ ಹೇಳಿ. ಯಾರ್ಯಾರು ಹಬ್ಬ ಮಾಡ್ತಿದ್ದೀರಾ, ಷಷ್ಠಿ ಹಬ್ಬ ಮಾಡ್ತಿದ್ದೀರಾ? ವರ್ಷಕ್ಕೊಂದ್ಸತಿ ಬರೋ ಷಷ್ಠಿ ಹಬ್ಬ, ಇವತ್ತು ಸಂಡೇ ಅಲ್ಲ, ಅದಕ್ಕೆ ನಾನೇನು ಸ್ಪೆಷಲ್ ಮಾಡಿಲ್ಲ. ಇದು ಸ್ವಲ್ಪ ನಾನ್ ವೆಜ್ ತಿನ್ನೋ ಥರ ಸ್ವಲ್ಪ ಫೀಲ್ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಇದು ಮಾಡಿದ್ದೀನಿ. ಯಾರು ಈಗ ನಮ್ಮ ಮನೇಲಿ ನಾನ್ ವೆಜ್ ಜಾಸ್ತಿ ತಿಂತಾ ಇಲ್ಲ, ಅದಕ್ಕೆ ಇದಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಇಟ್ಟಿದ್ದೀನಿ. ಕಡಲೆ ಬೀಜ ಹಾಕೊಂಡ್ಬಿಡೋಣ. ಇದು ಸ್ವಲ್ಪ ಕಾಯಿಲಿ, ಕಡಲೆ ಬೀಜ ಹುರ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಹುರ್ಕೊಂಡ್ಬಿಟ್ಟು ಕಡಲೆ ಬೀಜನ ಮಾಮೂಲಿ ಹುರ್ಕೊಂತೀವಲ್ಲ ಚಟ್ನಿಗಳಿಗೆಲ್ಲ, ಸೇಮ್ ಅದೇ ಥರ ಹುರ್ಕೊಳ್ಳೋದು. 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಈಗ ಏನಾದ್ರು ನಮ್ಮ ಮನೆಯವ್ರು ಇದ್ದಿದ್ರೆ ಇದು ಉರಿಯೋದನ್ನ ನೋಡಿದ್ರೆ ಇಷ್ಟೊತ್ತಿಗೆ ಎತ್ಕೊಂಡು ತಿನ್ಬಿಟ್ಟಿರೋರು. ಅರ್ಧ ಉರಿತಾ ಇದ್ದಂಗೆ ಅರ್ಧ ಖಾಲಿ ಮಾಡ್ಬಿಡ್ತಾರೆ. ಅವ್ರಿಗೆ ಅಷ್ಟೊಂದು ಇಷ್ಟ ಕಡಲೆ ಬೀಜ ಅಂತಂದರೆ. ನೋಡಿ ಇದನ್ನೇ ಆಫ್ ಮಾಡ್ಕೊಂಡ್ಬಿಟ್ಟು ಇಲ್ಲ ಇದು ಚಿಪ್ಪೆಲ್ಲ ತೆಗೆದ್ಬಿಟ್ಟು ರುಬ್ಕೊಳ್ಳೋದು. ಇಲ್ಲ ಅಂದರೆ ನಾವು ಡೈರೆಕ್ಟ್ ಹಂಗೆ ಹಾಕ್ತೀವಿ ಅಂದ್ರೂ ನಡೆಯುತ್ತೆ. ನೋಡಿ ಇದು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತೆರಿಯಾಗಿ ರುಬ್ಕೊಳ್ಳೋಣ. ಇದು ಇಲ್ಲಿಂದ ಇನ್ನು ಸಾರು ಆಗ್ತಿದೆ, ಇನ್ನೇನು ವಿಷಿಲ್ ಬರೋ ಟೈಮು. ಇದು ಆರಿದ್ವಿ, ಸ್ವಲ್ಪ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ.
ಥರ ಬೇಳೆ ಮಸಿಯೋದು ಇದಿರುತ್ತಲ್ಲ, ಹೋಲ್ ಇರುತ್ತಲ್ಲ ನೀರು ಮಸಿಯೋದು, ಅದರಲ್ಲಿ ಕಡಲೆ ಬೀಜ ಉಜ್ಜಿರ್ತೀವಲ್ಲ, ಇದನ್ನ ಹಾಕೊಂಡು ಅದ್ರ ಇದ್ರ ಕೆಳಗಡೆ ಪೇಪರು ಇಲ್ಲಾಂದ್ರೆ ಏನಾರ ಈ ಥರ ಬೌಲ್ ಏನಾರ ಇಟ್ಕೊಂಡು ಇಲ್ಲ ಪ್ಲೇಟ್ ಏನಾರ ಇಟ್ಕೊಂಡು ಈ ಥರ ಇಟ್ಕೊಂಡು ಇಲ್ಲಿ ಪುಡಿ ಮಾಡಿದ್ರೆ ನೋಡಿ ಚಿಪ್ಪೆ ಎಲ್ಲ ಪುಡಿ ಮಾಡ್ಬಿಟ್ಟು ಹಿಂಗೆ ಇದು ಮಾಡಿದ್ರೆ ಚಿಪ್ಪೆ ಎಲ್ಲ ಹೋಗ್ತದೆ ಆರೋದ್ಮೇಲೆ ನೋಡಿ ಎಲ್ಲ ಇದ್ರಲ್ಲೇ ಇರುತ್ತೆ, ಫುಲ್ ಎಲ್ಲ ಗಲೀಜು ಆಗಲ್ಲ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದು ಹಿಂಗೆ ಅಂದ್ಬಿಟ್ರೆ ಫುಲ್ ಎಲ್ಲ ಅದರಲ್ಲೇ ಬಿದ್ದೋಗುತ್ತೆ. ಕಾಣಿಸ್ತಿದೆಯೋ ಇವಾಗ ವಿಡಿಯೋ ನನಗೆ ಗೊತ್ತಿಲ್ಲ. ಆರಾಮಾಗಿ ಅವಾಗ ನಾವು ಹಾಕೊಬೋದು. ಒಂದು ಕಡೆ ಒಂದು ಇದ್ರೆ ನೋಡಿ ಈ ಥರ ಹಿಂಗೆ ಮಾತಾಡಿದಾಗಲೇ ವಿಷಲ್ ಬರುತ್ತೆ. ನೋಡಿ ಈ ಥರ ಹಿಂಗೆ ಮಾಡ್ಕೊಂಡ್ಬಿಟ್ರೆ ಎಲ್ಲ ಒಂದು ಕಡೆ ಇರುತ್ತೆ. ನಾವು ಮರದಲ್ಲಿ ಹಾಕ್ಬಿಟ್ರೆ ಸೆರ್ಕೊಂಡ್ರೆ ಫುಲ್ ಎಲ್ಲ ಕಡೆನೂ ಆರುತ್ತಲ್ವಾ, ಅದಕ್ಕೆ ಇದು ಒಂದು ನೋಡಿ ಇದರಲ್ಲೇ ಒಂದು ಬೌಲಲ್ಲಿ ಹಿಂಗಿರುತ್ತೆ ನೋಡಿ. ನೋಡಿ ಇದರಲ್ಲಿ ಇನ್ನು ಅರ್ಧ ತೆಗ್ದಿದ್ದೀನಿ, ಇನ್ನು ಅರ್ಧ ಹಂಗಕ್ಕೆ ಇದೆಲ್ಲ ಒಂದೊಂದು ಇದೆ ಅಷ್ಟೇ. ಇಲ್ಲಿ ನೋಡಿ ಈ ಥರ ಹಿಂಗಿದೆ. ಇವಾಗ ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಡೋಣ, ಫುಲ್ ತೆರಿಯಾಗಿ ರುಬ್ಕೊಂಡ್ಬರೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಸಾಂಬಾರು ಆಗಿದೆ, ಇನ್ನೊಂಚೂರು ಕಾಳು ಬೇಯಬೇಕು. ಇವಾಗ ನಾವು ಇದು ಕಡಲೆ ಬೀಜ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಉದ್ದಿ ಅದು ಇಟ್ಕೊಂಡಿದ್ವಲ್ಲ ನೋಡಿ, ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ಥರ ಅಲ್ಲಲ್ಲಿ ಒಂಚೂರು ಸಿಕ್ಕಬೇಕು, ಆ ಥರ ರುಬ್ಕೊಂಡು ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ತಗ್ಗಟ್ಟಾಗಿ, ನಿಮಗೆ ಟೇಸ್ಟ್ ಹೆಂಗೆ ಬೇಕು, ಒಬ್ರೊಬ್ರಿಗೆ ಶೇಂಗಾ ಅಂದರೆ ಇಷ್ಟ ಆಗಲ್ಲ, ಅದಕ್ಕೆ ಲೈಟಾಗಿ ಹಾಕ್ಕೊಂಡು ನೀವು ಮಾಡ್ಕೊಬೋದು. ಇದಕ್ಕಿನ್ನ ಹೂಕೋಸು ಎಲ್ಲ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ. ಮತ್ತು ಮೊಟ್ಟೆ ಹಾಕಿ ಕೂಡ ಮಾಡ್ತಾರೆ, ಅದು ಇನ್ನೂ ಚೆನ್ನಾಗಿರುತ್ತೆ. ಮೊಟ್ಟೆ ಕ್ಯೂಬ್ಸ್ ಥರ ಮಾಡಿಕೊಂಡು ಒಂದು ಬಟ್ಲಲ್ಲಿ ಬೇಯಿಸ್ಕೊಂಡು ಕ್ಯೂಬ್ಸ್ ಥರ ಈ ನಾವು ಪನ್ನೀರ್ ಮಾಡ್ಕೊತೀವಲ್ವ ಆ ಥರ ಕ್ಯೂಬ್ಸ್ ಮಾಡಿಕೊಂಡು ಹಾಕ್ತಾರೆ, ಅದಿನ್ನೂ ಚೆನ್ನಾಗಿರುತ್ತೆ. ನೋಡಿ ನಮ್ಗೆ ಎಷ್ಟು ಗಟ್ಟಿ ಬೇಕು ನೀರು, ನಾವು ಸಾರೇನ ತೆಳ್ಳಾದ್ರೆ ಇದು ಹಾಕಿದ ತಕ್ಷಣ ಗಟ್ಟಿ ಆಗಿಬಿಡುತ್ತೆ. ಇದೊಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಷ್ಟೇ, ಆಗೋಯ್ತು ಸಾಂಬಾರು. ಚಪಾತಿಗೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇನ್ನೂ ಒಂದಿಷ್ಟು ಮಿಕ್ಕಿದೆ, ಚಟ್ನಿ ಪುಡಿಗೆ ಮಾಡ್ಕೊಂಡ್ಬಿಡ್ಬೋದು. ಇಲ್ಲ ಅಂತಂದರೆ ಏನಾರ ಪಲ್ಯಗಳು ಮಾಡಿದಾಗ ಅದನ್ನು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ತುಂಬ ಸೂಪರಾಗಿರುತ್ತೆ. ಈ ಗೋರಿಕಾಯಿ ಪಲ್ಯ, ಆಮೇಲೆ ಇದು ಚಕ್ರದವರೆಕಾಯಿ ಪಲ್ಯ, ಇಂಥ ಪಲ್ಯಗಳಿಗೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಹಂಗೆ ಎತ್ತು ಮಾಡ್ಕೊಂಡು ಯಾವ್ದಾರ ಪಲ್ಯ ಮಾಡಿದಾಗ ಹಾಕ್ಬಿಡ್ತೀನಿ, ಚೆನ್ನಾಗಿರುತ್ತೆ. ನೋಡಿ ಅಷ್ಟೇ. ಇನ್ನು ಇದೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಇನ್ನೊಂಚೂರು ಕಡಲೆಬೇಳೆ ಬೇಯಬೇಕು, ಬೆಂದರೆ ಸರಿ ಹೋಗುತ್ತೆ. ನಾನು ಈ ಕಡಲೆಬೇಳೆ ಇಲ್ಲಿ ಸ್ವಲ್ಪನೇ ಹಾಕಿರೋದ್ರಿಂದ ನೀವು ಬೇಕಂದರೆ ನೀವು ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಸಾರು ತುಂಬ ಟೇಸ್ಟಾಗಿ ಸೂಪರಾಗಿ ಬರುತ್ತೆ. ನೋಡಿ ಇಲ್ಲೊಂದು 5-10 ನಿಮಿಷ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಮುದ್ದೆಗೆ ಒಂದು ಒಳ್ಳೆ ಊಟ ಮಾಡ್ಬೋದು. ಇದ್ರ ಮುಂದೆ ಯಾವ ಚಿಕನ್ನು ಮಟನ್ ಯಾವುದು ಬೇಕಾಗಿಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಈಗೆಲ್ಲ ಜಾಸ್ತಿ ಸಸ್ಯಾಹಾರಿಗಳು ಆಗ್ಬಿಡ್ತಿದ್ದಾರೆ, ವೆಜಿಟೇರಿಯನ್ಸ್ ಆಗ್ತಾ ಇದ್ದಾರೆ. ನಾನ್ ವೆಜ್ ಯಾರು ಅಷ್ಟು ತಿಂತಾ ಇಲ್ಲ. ಈಗ ನಮ್ಮ ಮನೆಗಳಲ್ಲೇ ನಮ್ಮ ಮನೆಯವರು ತುಂಬ ಚೆನ್ನಾಗಿ ತಿಂತಿದ್ರು, ಅವ್ರು ನಾನ್ ವೆಜ್ ಪ್ರಿಯರಿದ್ರು. ಈಗ ಅವರು ಬರ್ತಾ ಕಮ್ಮಿ ಮಾಡಿಬಿಡ್ತಾ ಇದ್ದಾರೆ. ಆಯಿತು, ತುಂಬ ದಿನಗಳೇ ಆಗೋಯ್ತು, ಎಲ್ಲಿ ಇತ್ತೀಚೆಗೆ ನಾನ್ ವೆಜ್ ಮಾಡೋ ಇಲ್ಲ, ವಿಡಿಯೋದಲ್ಲೂ ಹಾಕಿಲ್ಲ, ಬರೀ ವೆಜ್ ಮಾತ್ರನೇ ಆಗ್ತಾ ಇದ್ದಿದ್ದು. ತುಂಬ ಜನ ನಾನ್ ವೆಜ್ ಬಿಡ್ತಾ ಇದ್ದಾರೆ ಈಗ. ನೋಡಿ ಇದೊಂದು 5-10 ನಿಮಿಷ ಬೇಯಿಸ್ಕೊಂಡು ಇಳಿಸ್ಬಿಡ್ಬೇಕಷ್ಟೇ, ಇನ್ನೇನಿಲ್ಲ. ಇನ್ನೇನು ಅವಾಗ ಎಲ್ಲ ಒಗ್ಗರಣೆಗೆ ಹಾಕಿಟ್ಟಿದ್ವಲ್ಲ ಅಷ್ಟೇ, ಇನ್ನು ಇಳಿಸ್ಕೊಳ್ಳೋದಷ್ಟೇ. ಇದ್ರ ಜೊತೆಗೆ ಮುದ್ದೆ ಮಾಡ್ಕೊಳ್ಳೋದು. ಈಗ 2 ಟೈಮ್ಗೆ ಸಾಕು, ಇದು ಮಸ್ತಾಗುತ್ತೆ. ಚಿಕನ್ ಅಂತೀನಿ, ಯಾಕೋ ಚಿಕನ್ ಅಂತಾನೆ ಬರ್ತಿದೆ ಬಾಯಿಗೆ. ಚಪಾತಿನೂ ಆಮೇಲೆ ಮುದ್ದೆಗೆ ತುಂಬ ಸೂಪರಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ನಾವು ಗುಂಡು ಬದನೆಕಾಯಿ, ಮೈಸೂರು ಬದನೆಕಾಯಿ, ಗುಂಡು ಬದನೆಕಾಯಿ 2 ಹಾಕೊಬೋದು, ಚೆನ್ನಾಗಿರುತ್ತೆ, ಅದಿನ್ನ ಚೆನ್ನಾಗಿರುತ್ತೆ. ಅದು ಯಾವಾಗ ಹಾಕೊಬೇಕು ಅಂತಂದರೆ ನಾವು ಇಲ್ಲಿ ಕಡಲೆ ಬೀಜ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಹಾಕಿರ್ತೀವಲ್ಲ, ಆವಾಗಲೇ ಅದನ್ನು ಬದನೆಕಾಯಿ ಹಾಕ್ಬಿಟ್ಟು ಅದು ಸ್ವಲ್ಪ ಅದೆಷ್ಟೊತ್ತು ಬದನೆಕಾಯಿ ಬೇಗ ಬೆಂದೋಗುತ್ತಲ್ವ, ಒಂದು 5-10 ನಿಮಿಷ ಹಂಗೆ ಬೇಯಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ಮೇಲೆ ಹಾಕ್ತೀನಿ ಫ್ರೆಂಡ್ಸ್, ಇನ್ಮೇಲೆ ವಿಡಿಯೋ ಹಾಕ್ತೀನಿ. ನಮ್ದು ಎಷ್ಟೇ ಕೆಲಸಗಳಿದ್ರೂ ಇನ್ಮೇಲೆ ಹಾಕ್ತೀನಿ. ಯಾಕಂದರೆ ಇನ್ನು ಮದುವೆ ಕೆಲಸಗಳೆಲ್ಲ ಆಗೋಯ್ತು, ಬಟ್ಟೆ ಶಾಪಿಂಗ್ ಇತ್ತು, ಬಟ್ಟೆದು ಮುಗ್ದೋಯ್ತು. ಇನ್ನು ಒಲೆ
ತೊಳೆಯೋಕ್ಕೆಲ್ಲ ಹಾಕಿದ್ವಿ, ಅದನ್ನು ಆಯಿತು. ಇನ್ನು ವೆಡ್ಡಿಂಗ್ ಕಾರ್ಡ್ ಕೊಡೋದು ಏನಿದ್ರು ಅವರು ಜೆಂಟ್ಸ್ ನೋಡ್ಕೊತಾರೆ. ಈ ಕಡೆ ಮುದ್ದೆಗೆ ಹಸಿಟ್ಟು ಇಟ್ಟಿದ್ದೆ, ಕಳೆ ಬೀಜ ಉರಿಬೇಕಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಸರಿ ಅಂದ್ಬಿಟ್ಟು ಆಫ್ ಮಾಡಿದ್ದೆ. ಈಗ ಮುದ್ದೆನ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಕಡೆ ಅನ್ನಕ್ಕೂ ಇಟ್ಬಿಟ್ಟೆ, ಈ ಕಡೆ ಮುದ್ದೆಗೂ ಇಟ್ಬಿಟ್ಟೆ. ಇನ್ನು ಮುದ್ದೆ ಆಗೋದ್ರೆ ಅನ್ನ ಎಷ್ಟೊತ್ತು ಇವತ್ತು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಯಾವಾಗಲೂ ಪಾತ್ರೆಗಳಲ್ಲಿ ಮಾಡೋದು, ಇವತ್ತು ಕುಕ್ಕರಲ್ಲಿ ಇಟ್ಟಿದ್ದೀನಿ ಬೇಗ ಆಗಲಿ ಅಂತ ಅಂದ್ಬಿಟ್ಟು. ಆಲ್ರೆಡಿ ಲೇಟ್ ಆಗೋಗಿದ್ದು, ಬೆಳಗ್ಗೆ ಟಿಫನ್ ಮಾಡಿದ್ದು ಲೇಟ್. ನಾವು ಸಂಡೇ ಅಲ್ವಾ ಇವತ್ತು, ಅದಕ್ಕೆ ನಿಧಾನಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಲೇಟಾಗಿ ತಿಂದಿದ್ವಿ. ಇವಾಗಲೂ ತಿನ್ನಂಗೆ ಅನಿಸ್ತಲ್ಲ, ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಒಂದಿಷ್ಟು ದಪ್ಪ ಮುದ್ದೆ ಒಂದಿಷ್ಟು ಅನ್ನ ಆದರೆ ಸಾಕು, ಹಾಕೋಗುತ್ತೆ. ಮಧ್ಯಾಹ್ನ ರಾತ್ರಿಗೆ ಬೇಕಾದ್ರೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಕಡೆ ಅನ್ನ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಸೇವ್ ದ ವಾಟರ್ ಅಂತ ಅಂದ್ಬಿಟ್ಟು ಡ್ರಾಯಿಂಗ್ ಮಾಡಿಕೊಡಿ ಅಂತ ಹೇಳಿದರು. ಈ ಥರ ನೀರು ವೇಸ್ಟ್ ಮಾಡಿದ್ರೆ ಹೆಂಗಿರುತ್ತೆ ಮುಂದಕ್ಕೆ ಅಂತ ಅಂದ್ಬಿಟ್ಟು. ನೀರಿದ್ರೇ ಅಲ್ವಾ ಗಿಡಗಳಿಗೆ ಮರಗಳಿಗೆಲ್ಲ ನಾವು ನೀರು ಹಾಕೋಕ್ಕಾಗೋದು. ನೀರು ಹಾಕಿಲ್ಲ ಅಂದರೆ ಗಿಡಗಳೆಲ್ಲ ಒಣಗೋಗುತ್ತೆ. ಇಲ್ಲಿ ನೀರು ನಾವು ಎಷ್ಟು ಮಿತವಾಗಿ ಬಳಸ್ತೀವೋ ಅಷ್ಟು ನಾವು ನೀರನ್ನ ಎಷ್ಟು ನಾವು ಸೇವ್ ಮಾಡ್ತೀರೋ ಈ ಥರ ಪರಿಸರನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಡ್ರಾಯಿಂಗ್ ಮಾಡ್ಕೊಡೋಕ್ಕೆ ಹೇಳಿದರು, ಅದಕ್ಕೆ ಮಾಡಿಕೊಟ್ಟಿದ್ವಿ. ನೋಡಿ ಚೆನ್ನಾಗಿದೆಯಾ ಅಂತ ನೋಡಿ, ಇದು ಪ್ರಾಜೆಕ್ಟ್ ಥರ ಕೊಟ್ಟಿದ್ದರು. ಆದಷ್ಟು ನಾವು ನೀರನ್ನ ಕಮ್ಮಿ ಬಳಸಬೇಕಲ್ವ, ಅದು ಸರಿನೇ ತಾನೇ. ನೀರು ಕಮ್ಮಿ ಬಳಸಿದಷ್ಟು ಮುಂದಿನ ಜನ್ರೇಷನ್ಗೆ ತುಂಬ ಉಪಯೋಗ ಆಗುತ್ತೆ. ಅದಕ್ಕೆ ನೀರನ್ನ ಸೇವ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೊಂದು ಎಣ್ಣೆ ಕ್ಯಾನ್ ಒಂದು ತೊಗೊಂಡೆ. ಹಳೇದು ಸೋರ್ತಾ ಇತ್ತು, ಅದು ಕೆಳಗಡೆ ಈ ಥರ ಫುಲ್ಲು ಸೋರ್ತಾ ಇತ್ತು. ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಎಣ್ಣೆ ಕ್ಯಾನು ಇದೊಂದು ತೊಗೊಂಡೆ. ನಾವು ಇದು ಎಷ್ಟು ಬೇಕೋ ಅಷ್ಟು ಬಳಸ್ಕೊಬೋದಲ್ವ, ಅದಕ್ಕೆ ಇದೊಂದು ತೊಗೊಂಡೆ. ಚೆನ್ನಾಗಿದೆ, ಇದು ಸ್ಟೀಲ್ದು ಗಟ್ಟಿಗೆ ಚೆನ್ನಾಗಿದೆ, ಅದಕ್ಕೆ ಇದು ತೊಗೊಂಡೆ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಟೇಕ್ ಕೇರ್, ಬಾಯ್. ಇನ್ನು ಮುದ್ದೆ ಅವು ಇವೆಲ್ಲ ಮಾಡ್ಕೊಂಡಿರೋ ಇದ್ದರೆ ಮತ್ತೆ ಲೇಟ್ ಆಗಿಬಿಡುತ್ತೆ, ವಿಡಿಯೋ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್.